ಅಗ್ನಿಯ ಕಾಳಜಿ ಮುಂದೆ ಸಾಕ್ಷಿಯ ಪ್ರೀತಿಯ ಚಿಗುರು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡದೆ ನೋಡಿ. ಈ ಅಗ್ನಿ ಸಾಕ್ಷಿ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಸಾಕ್ಷಿ ಏನು ಹುಡುಕೊಂಡು ಹೊರಟಿರ್ತಾಳೆ ಬಂಗ್ಲೆನ. ಅಲ್ಲಿಗೆ ಅಗ್ನಿಯವರು ಕೂಡ ಬರ್ತಾರೆ. ಏನು ನಿನಗೆ ಬುದ್ಧಿ ಏನೇ ಇಲ್ವಾ, ಇಲ್ಲಿ ಬಂದಿದ್ಯಾ, ಬೇಡ ಅಂದರೂ ಕೂಡ ಅಪ್ಪ ಬೈದರು ತಾನೇ ಅಂಥೇಳಿ ಅಗ್ನಿ ಬೈತಾ ಇರ್ತಾನೆ ಸಾಕ್ಷಿಗೆ. ಏನ್ರಿ ನಿಮ್ಮನ್ನೇನು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬಾ ಅಂತ ನಾನು ಏನಾದರೂ ಹೇಳಿದ್ದ, ನೀವೇ ತಾನೇ ಬಂದ್ರಿ ಅಂತ ಹೇಳಿಬಿಟ್ಟು ಬೈತಾಳೆ. ಬೈದು ಹೊರಡ್ತಾ ಇರ್ತಾಳೆ. ಅಲ್ಲಿಗೆ ಜಾರಿ ಬಿದ್ದುಬಿಡ್ತಾಳೆ ಸಾಕ್ಷಿ. ಏನ್ರಿ ಒಂದು ಚಿಕ್ಕ ಮಗು ಅಂತಲೂ ಕೂಡ ನಿಮಗೆ ಒಂದು ಸ್ವಲ್ಪ ಕಣಿಕರನೇ ಇಲ್ವಾ, ನೀನು ಚಿಕ್ಕ ಮಗುನ ಅಂತ ಅಗ್ನಿ ಬೈತಾ ಇರ್ತಾನೆ ಸಾಕ್ಷಿಗೆ. ನೀನು ಚಿಕ್ಕ ಮಗು ಅಂದರೆ ಅಷ್ಟೇ ಆಗೋಯ್ತು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ನಡ್ಕೊಂಡು ಮತ್ತೆ ಹೋಗ್ತಾ ಇರ್ತಾಳೆ ಬಂಗ್ಲೆ ಕಡೆ. ಅಲ್ಲೊಂದು ಜೋರಾಗಿ ವಾಯ್ಸ್ ಕೇಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ, ಆವಾಗಲೇ ಕಿವಿ ಮುಚ್ಕೊಂಡು ಇಬ್ಬರು ಕೂಡ ಹೊರಗಡೆ ಬಂದುಬಿಡ್ತಾರೆ. ಬಂದ ತಕ್ಷಣ ಸಾಕು, ಇನ್ನು ಹೋಗೋಣ ಬಾ, ಇವಾಗಾದರೂ ಆಯ್ತಲ್ಲ ಅಂತ ಹೇಳಿದರೆ ಮತ್ತೆ ಅಗ್ನಿಗೆ ಇಲ್ಲ ನಾನು ಮತ್ತೆ ಹೋಗೋದೇನೆ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಮನೆಯಲ್ಲಿ ಅಗ್ನಿ ಅವ್ರಿಗೆ ಮತ್ತು ಸಾಕ್ಷಿ ಇಬ್ಬರು ಕೂಡ ಅಗ್ನಿ ಅವ್ರ ತಂಗಿ ಕಾಲ್ ಮಾಡ್ತಾ ಇರ್ತಾಳೆ, ಆದರೂ ಕೂಡ ಪಿಕ್ ಮಾಡ್ತಾ ಇರಲ್ಲ. ಇಲ್ಲಿ ಏನು ಮಾಡ್ತಾರೆ, ಚಿಕ್ಕಪ್ಪನ ಮಗಳು ಕೂಡ ಅವರು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ, ಏನು ಅಗ್ನಿ ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ ಅಂತಂದಾಗ, ಇಲ್ಲ ಸಾಕ್ಷಿನ ಕಾಲ್ ಮಾಡಿದ್ದೆ, ಅವಳಿಗೂ ಕೂಡ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ, ನಾಟ್ ರೀಚಬಲ್ ಅಂತ ಹೇಳ್ತಾ ಇದೆ, ಏನು ಮಾಡೋದು, ಇಬ್ಬರದು ಒಂದೇ ಥರ ಬರ್ತಾ ಇದೆಯಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಮತ್ತೆ ಸಾಕ್ಷಿ ಒಳಗಡೆ ಹೋಗ್ತಾರೆ. ಅಲ್ಲಿ ಜೀಂಡ ಎಲ್ಲ ಇರುತ್ತಲ್ಲ, ಅದೆಲ್ಲ ತೆಳ್ಳಿ ಮೇಲೆ ಬಿದ್ದುಬಿಡುತ್ತೆ. ಆವಾಗ ಅಗ್ನಿನೇ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ರೀ ಅಂತೇಳಿ ಅಂತ ತೆಗಿತಾಳೆ. ಹೃದಯಕ್ಕೆ ಸೇರಿ ಅಗ್ನಿ ಸಾಕ್ಷಿನ ಗಟ್ಟಿಯಾಗಿ ಹಿಡ್ಕೊಳ್ತಾ ಅಲ್ಲೇ ಪ್ರೀತಿಯ ಚಿಗುರು ಶುರುವಾಗುತ್ತೆ.